ಎಲ್ಲ ತಯಾರಿ ಮಾಡ್ಕೊಂಡಿದ್ದೀರಾ? ಯಾವ ಥರ ಇದು ಮಾಡ್ತಾ ಇದ್ದೀರಾ ಏನು ಅಂತ? ಎಲ್ಲ ತಯಾರಿ ನಡೆದಿದೆ, ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ಇವತ್ತು ನೈಟ್ ಒಳಗಡೆ ದೀಪದ ಅಲಂಕಾರ ಮತ್ತು ಏನು ಡೆಕೋರೇಷನ್ ಏನಿದೆ ಎಲ್ಲ ಕಂಪ್ಲೀಟ್ ಆಗುತ್ತೆ. ನಾಳೆ 3 ಗಂಟೆಗೆ ನಾವು ಗಣೇಶನ ಪ್ರತಿಷ್ಠಾಪನೆ ಮಾಡ್ತಾಯಿದ್ವಿ. ಗೌರಿಬಿದನೂರ ಎಲ್ಲ ಜನತೆ ಬಂದು ಶ್ರೀ ವಿದ್ಯಾಗಣಪತಿಗೆ ಪಾತ್ರರಾಗಿ ಅವರು ಕೃಪೆ ಪಡಿಬೇಕಂತೇಳಿ ಹೇಳ್ತಾ ಇದ್ದೀವಿ. ಈ ಸಲ ಯಾವ ಥರ ನೀವು ಗಣೇಶ ಮೂರ್ತಿ ತಯಾರು ಮಾಡಿದ್ದೀರಾ? ಎಷ್ಟು ದಿನಗಳ ಕಾಲ ನಡೆಯುತ್ತೆ? ಏನೆಲ್ಲ ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ? 1.5 ತಿಂಗಳಿಂದ ಗಣಪತಿ ಮೂರ್ತಿ ರೆಡಿ ಮಾಡೋದಕ್ಕೆ 1.5 ತಿಂಗಳಿಂದ ಕಲ್ಕತ್ತಾದಿಂದ ಬಂದು ಒಂದು 10 ಜನ ತಂಡ ಇಲ್ಲೇ ಉಳ್ಕೊಂಡಿದ್ರು. ಇವತ್ತು ಕಂಪ್ಲೀಟ್ ಆಗೋಗಿದೆ. ಇನಾಗ್ರೇಷನ್ಗೆ ವೆಯ್ಟ್ ಮಾಡ್ತಾಯಿದ್ವಿ. ಅಂದರೆ ಯಾವ ಥರ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಸರ್? ಎಷ್ಟು ದಿನಗಳ ಕಾಲ ಗಣೇಶ ಇರ್ತೀರಾ? ಇದು 19 ದಿನಗಳ ಕಾಲ ಗಣಪತಿನ ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀವಿ. ಕಾರ್ಯಕ್ರಮಗಳು ಬಂದು ಬ್ಲಡ್ ಬ್ಯಾಂಕ್ ಒಂದು ಮಾಡ್ತಾಯಿದ್ವಿ, ಆಮೇಲೆ ಹೆಲ್ತ್ ಕ್ಯಾಂಪ್ ಒಂದು ಮಾಡ್ತಾಯಿದ್ವಿ. ಅದ್ರ ಮಧ್ಯೆ ರಸಮಂಜರಿ ಕಾರ್ಯಕ್ರಮಗಳು ಕೆಲವೆಲ್ಲ ಮಳೆ ನೋಡಿಕೊಂಡು ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿದೆ. ತಾಲೂಕಿನ ಬಹು ನಿರೀಕ್ಷಿತ ಅತಿ ದೊಡ್ಡ ಗಣೇಶ ಇದಾಗಿದೆ. ಸರ್ಕಾರಿ ನಿಯಮಗಳೆಲ್ಲ ಯಾವ ಥರ ಪಾಲಿಸಿದ್ದೀರಾ ಏನು ಅಂತ? CC ಕ್ಯಾಮ್ರಾಗಳ ಅಳವಡಿಕೆ ಎಲ್ಲ ಆಗಿದೆ. ಆಮೇಲೆ ಫೈರ್ದು ಏನಿದೆ ಅವ್ರ ಕಂಡೀಷನ್ಸ್ ಅವೆಲ್ಲ ಅಪ್ಲಿಕೇಬಲ್ ಇದೆ, ಎಲ್ಲ ರೆಡಿ ಇದೆ. ಮತ್ತು ಇನ್ನು ಭದ್ರತಾ ದೃಷ್ಟಿಯಿಂದ ನಾವು ವಾಲಂಟಿಯರ್ಸ್ ಹುಡುಗರೆಲ್ಲ ನಾಳೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದೀವಿ. ಇದೆಲ್ಲ ನಡೀತಾ ಇದೆ. ಎಷ್ಟು ಜನ ಸೇರ್ಬೋದು ಸರ್ ನಾಳೆ ಕಾರ್ಯಕ್ರಮಕ್ಕೆ? ನಾಳೆ ತಿಳಿದ ಮಟ್ಟಿಗೆ ಒಂದು 10,000 ರಿಂದ 15,000 ಜನ ವೀಕ್ಷಣೆ ಮಾಡೋಕ್ಕೆ ಬರ್ಬೋದು ಅಂತ ಒಂದು ಅಂದಾಜಿದೆ. ನನ್ನ ಹೆಸರು ರವಿಕುಮಾರ್ ಅಂತ. ಕಾಂಗ್ರೆಸ್ನವ್ರಿಗೆ ಯಾವಾಗಲೂ ಹಿಂದೂ ಧರ್ಮದ ಮೇಲೆ ದಾಳಿ ಮಾಡುವಂಥ ಕೆಲಸವನ್ನು ಯಾವಾಗಲೂ ಮಾಡ್ತಾರೆ. ರಾಹುಲ್ ಗಾಂಧಿ ಆಗ್ಬೋದು, ಪ್ರಿಯಾಂಕಾ ಖರ್ಗೆ ಆಗ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗ್ಬೋದು. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ನಂಬಿಕೆ ಇದೆ ಹಿಂದೂ ಧರ್ಮದ ಮೇಲೆ. ಅದಕ್ಕೆ ಅವರು ಪ್ರಯಾಗ್ರಾಜ್ಗೂ ಹೋಗ್ತಾರೆ, ಮತ್ತು ಚೆನ್ನೈಯಲ್ಲಿ, ಕೊಯಮತ್ತೂರಲ್ಲಿ ಸದ್ಗುರುಗಳ ಜೊತೆ ಹೋಗಿ ವೇದಿಕೆ ಹಂಚ್ಕೊಂಡು ಕಾರ್ಯಕ್ರಮ ಮಾಡ್ತಾರೆ. ಅದಾದಮೇಲೆ ನಿನ್ನೆ ಅಸೆಂಬ್ಲಿ ಒಳಗಡೆ ಇದ್ದದ್ದು RSS ರಾಷ್ಟ್ರೀಯ ನಮ್ಮ ಗೀತೆಯನ್ನು ಆಡಿದ್ದಾರೆ. ಅಂದರೆ ಈಗ ಡಿ ಕೆ ಶಿವಕುಮಾರ್ ಆಡಿದ ತಕ್ಷಣ BJPಗೆ ಬರ್ತಾರೆ ಅನ್ನೋದು ಊಹಾಪೋಹ. ಅವರು ಕಟ್ಟ ಕಾಂಗ್ರೆಸ್ಸಿನ ಅಭಿಮಾನಿ ಮತ್ತು ಕಟ್ಟ ಕಾಂಗ್ರೆಸ್ಸಿನ ವ್ಯಕ್ತಿ ಅವರು ಇವತ್ತು ರಾಜ್ಯ KPCC ಅಧ್ಯಕ್ಷರಾಗಿದ್ದಾರೆ. ಅದರಿಂದ ನಿಮಗೆ ಮಾಧ್ಯಮದವ್ನಿಗೆ ಏನು ಸಂಶಯ ಅಂದರೆ ಇದೆಲ್ಲ ನೋಡಿದ್ರೆ ಏನೋ ಡಿ ಕೆ ಶಿವಕುಮಾರ್ ಅವರು BJPಗೆ ಬರ್ತಾರಾ ಅಂತೇಳಿ ಒಂದು ಊಹಾಪೋಹಗಳನ್ನು. ಈಗ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರ ತುಷ್ಟೀಕರಣ ಇದ್ದಿತ್ತು ಮೊದಲಿಂದ. ನೋಡ್ರಿ, ಕಾಂಗ್ರೆಸ್ನವರು ಯಾರೋ ಡಿ ಕೆ ಶಿವಕುಮಾರ್ ಅವರು RSS ಗೀತೆ ಆಡಿದ ತಕ್ಷಣ ಅವರು ಹಿಂದೂ ಪರ ಅಂತ ಹೇಳಲ್ಲ. ಎಲ್ಲ ರಾಜಕೀಯ ಜಮೀರ್ ಅಹಮದ್ ಹೇಳ್ತಿರ್ತಾರೆ. ಹಾಗಂತ ಹೇಳಿದ್ರೆ ಜಮೀರ್ ಅಹಮದ್ ಏನೋ ಹಿಂದೂ ಪರನಾ? ಪ್ಯೂರ್ಲಿ ಈಸ್ ಎ ಕೋಮುವಾದಿ. ಜಮೀರ್ ಅಹಮದ್ ಪ್ಯೂರ್ಲಿ ಕೋಮುವಾದಿ. ಆದರೆ ರಾಜಕೀಯದ ಸ್ಟಂಟ್ಗೆ ಜನಗಳ ಮುಂದೆ ಹೊಡಿತಾ ಇರ್ತಾರೆ ಭಾಷಣಗಳು.